Hello dear students, let us move to the next part of organisms and populations and with respect to continuation of adaptations. So adaptations are the attributes with respect to physiological process, with respect to morphology as well as with respect to behavior. And these adaptations makes the organisms to survive and to undergo reproduction in their original habitat. So in the previous video I explained about adaptations in kangaroo rat and adaptations in desert plants. Kangaroo rat, to fulfill its water requirement, it carry out the fat oxidation, and during fat oxidation the water is the byproduct, and to conserve the water in its body it is producing the concentrated urine. Very minimal quantity of the water is eliminated as urine, and that conserves the water. And to survive in the desert environment, the leaves are modified or converted into spines. The leaves are covered by thick cuticle. The stomata are present in the deep cavity called sunken stomata. Apart from that, the plants are adapted for a different mechanism called CAM pathway. And in CAM plants, the stomata remain closed during the daytime. And these adaptations helped the organisms to survive in the desert conditions. So today in this video, I am going to explain two more adaptations. What are the adaptations in the mammals, especially of cold area? ಬಹಳಷ್ಟು ಕೋಲ್ಡ್ ಕ್ಲೈಮೇಟ್ ಇರೋ ಕಡೆಗೆ ಮ್ಯಾಮಲ್ಸು ಏನು ಅಡಾಪ್ಟೇಷನ್ಸನ್ನು ಮಾಡ್ಕೊಂಡಾವ ಆ್ಯಂಡ್ ವಾಟ್ ಆರ್ ದ ಬಿಹೇವಿಯರಲ್ ಅಡಾಪ್ಟೇಷನ್ಸ್. ದಿಸ್ ಒನ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ಬಿಹೇವಿಯರಲ್ ಅಡಾಪ್ಟೇಷನ್. ಸೊ ಲೆಟ್ ಅಸ್ ಮೂವ್ ಟು ದ ಫಸ್ಟ್ ಒನ್, that is adaptations in mammals. Mammals from colder climates have shorter ears and limbs to reduce the heat loss. This is called Allen's rule. The very important point with respect to exam. ನೀವು ಆ್ಯನ್ಯುವಲ್ ಎಕ್ಸಾಮ್ ಪರ್ಪಸಿಗೆ ಇದನ್ನು ಬಹಳಷ್ಟು ನೆನಪಿಟ್ಕೋಬೇಕು. ಅಲೆನ್ಸ್ ರೂಲ್ ಏನಿದು? ಮ್ಯಾಮಲ್ಸ್ ಇನ್ ದ ಕೋಲ್ಡರ್ ಏರಿಯಾ, ಯಾವ ಮ್ಯಾಮಲ್ಗಳು ಕೋಲ್ಡ್ ಕ್ಲೈಮೇಟ್ ಒಳಗೆ ಬದುಕ್ತಿರ್ತಾವ, ದೇ ಹ್ಯಾವ್ ಶಾರ್ಟರ್ ಇಯರ್ಸ್, ಕಿವಿ ಬಹಳ ಸಣ್ಣದಾಗಿರುತ್ತದೆ, ಆ್ಯಂಡ್ ಲಿಮ್ಸ್ ಟು ರೆಡ್ಯೂಸ್ ದ ಹೀಟ್ ಲಾಸ್. ನಾಟ್ ಓನ್ಲಿ ಇಯರ್, ದ ಇಯರ್ ಆ್ಯಸ್ ವೆಲ್ ಆ್ಯಸ್ ಲಿಮ್ಸ್, ಅಂದರೆ ಕಾಲುಗಳು ಮತ್ತು ಸಣ್ಣ ಇರ್ತಾವೆ, ಕಿವಿನೂ ಸಣ್ಣದಿರ್ತದೆ. ದಿಸ್ ಈಸ್ ಆರ್ಟಿಕ್ ವೂಲ್ಫ್ ಆ್ಯಂಡ್ ದಿಸ್ ಈಸ್ ಪೋಲಾರ್ ಬಿಯರ್. ಎರಡೂದ್ರೊಳಗೂ ಅಬ್ಸರ್ವ್ ಮಾಡಿರಿ, ಬಾಡಿ ಸೈಜ್ ಈಸ್ ಎನಫ್ ಲಾರ್ಜ್. ಬಾಡಿ ಚಲೋ ದೊಡ್ಡದ, ಬೇಕಾದಷ್ಟು ದೊಡ್ಡದ, ಬಟ್ ಅದರದ್ದು ಇಯರ್ ಪಿನ್ನ, ಕಿವಿಗಳು ಮಾತ್ರ ಏನಾಗ್ಯಾವ, ದ ಸೈಜ್ ಆಫ್ ದ ಇಯರ್ಸ್ ಈಸ್ ವೆರಿ ಶಾರ್ಟ್. ಇವನ್ ದ ಲಿಮ್ಸ್ ಆರ್ ಆಲ್ಸೋ ಶಾರ್ಟ್, ಕಾಲುಗಳು ಕೂಡ ಚಿಕ್ಕದಾಗಿರ್ತಾವ. ವಾಟ್ ಈಸ್ ದ ಬೆನಿಫಿಟ್? ಪ್ರೆಸೆನ್ಸ್ ಆಫ್ ಶಾರ್ಟರ್ ಇಯರ್ಸ್ ಆ್ಯಂಡ್ ದ ಶಾರ್ಟರ್ ಲಿಮ್ಸ್, it prevents or it reduces loss of heat from the body, and this is called Allen's rule. ಸಣ್ಣದಾಗಿರುವಂಥ ಕಿವಿಗಳು, ಸಣ್ಣದಾಗಿರುವಂಥ ಕಾಲುಗಳು ಬಾಡಿಯಿಂದ ಹೀಟ್ ಜಾಸ್ತಿ ಲಾಸ್ ಆಗದೇ ಇರೋ ಥರ ಪ್ರಿವೆಂಟ್ ಮಾಡ್ತಾವೆ, ಸೊ ದ್ಯಾಟ್ ದೀಸ್ ಮ್ಯಾಮಲ್ಸ್ ಕ್ಯಾನ್ ಸರ್ವೈವ್ ಇನ್ ಅ ಬೆಟರ್ ಕಂಡೀಷನ್ ಇವನ್ ದೋ ಇಟ್ ಈಸ್ ದ ಕೋಲ್ಡ್ ಕ್ಲೈಮೆಟಿಕ್ ಏರಿಯಾ. ಐಸ್ ಒಳಗೇ ಬದುಕ್ತಿರ್ತಾವೆ. ಈಗ ಪೆಂಗ್ವಿನ್ನು ಅದು ಕೂಡ ಐಸ್ ಒಳಗೇ ಬದುಕ್ತದೆ, ಈ ಹಿಮಕರಡಿ ಐಸ್ ಒಳಗೆ ಬರುತ್ತದೆ. ಆರ್ಟಿಕ್ ವೂಲ್ಫ್ ಈಸ್ ಆಲ್ಸೋ ಲಿವಿಂಗ್ ಇನ್ ದ ಕೋಲ್ಡ್ ಕ್ಲೈಮೇಟ್. ಸಣ್ಣದಾಗಿರುವಂಥ ಕಿವಿಗಳು ಮತ್ತು ಚಿಕ್ಕದಾಗಿರುವಂಥ ಲಿಮ್ಸನ್ನು ಇಟ್ಕೊಂಡು ಈ ಪ್ರಾಣಿಗಳು ಬಾಡಿಯಿಂದ ಮ್ಯಾಕ್ಸಿಮಮ್ ಹೀಟ್ ಲಾಸ್ ಆಗೋದನ್ನು ಪ್ರಿವೆಂಟ್ ಮಾಡ್ತಾವೆ, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಅಲೆನ್ಸ್ ರೂಲ್. ಬಿಕಾಸ್ ಆಫ್ ದಿಸ್ ಓನ್ಲಿ
These animals are capable to survive in the colder climatic conditions, and this is adaptation found in the mammals. ಇದು ಲ್ಯಾಂಡ್ ಮೇಲೆ ಇರೋವಂಥವು ಕೋಲ್ಡ್ ಕ್ಲೈಮೆಟಿಕ್ ಏರಿಯಾ ಭೂಮಿ ಮೇಲೆ ಬದುಕುತ್ತಿದ್ದರೆ ದೇ ಆರ್ ಹ್ಯಾವಿಂಗ್ ಶಾರ್ಟರ್ ಇಯರ್ ಆ್ಯಂಡ್ ಶಾರ್ಟರ್ ಲಿಮ್ಸ್ ಟು ರೆಡ್ಯೂಸ್ ದ ಹೀಟ್ ಲಾಸ್. ದೆನ್ ವಾಟ್ ಅಬೌಟ್ ದ organisms which are living in the water of cold climatic area? ನೀರಿನ ಮೇಲೆ ಐಸಿನ ಗಡ್ಡೆಗಳು ತೇಲಲಿಕ್ಕೆ ಶುರು ಮಾಡ್ತಾವೆ. ಇಮ್ಯಾಜಿನ್ ವಾಟ್ ಈಸ್ ದ ಟೆಂಪ್ರೇಚರ್ ಆಫ್ ವಾಟರ್. ಕೋಲ್ಡ್ ಕಂಡೀಷನ್ ಒಳಗೆ ಅಕ್ವಾಟಿಕ್ ಮ್ಯಾಮಲ್ಸು ಹೆಂಗೆ ಬದುಕ್ತಾವೆ? ಅಕ್ವಾಟಿಕ್ ಮ್ಯಾಮಲ್ಸ್ ಲೈಕ್ seal fish, it is a type of fish. Aquatic mammals like seals, this is the image of seal, have a thick layer of the fat. It is called blubber. You need to remember this also. ಈ ಬ್ಲಬರ್ ಅನ್ನೋ ಟರ್ಮನ್ನು ನೆನಪಿಟ್ಕೋಬೇಕು. ಅಕ್ವಾಟಿಕ್ ಮ್ಯಾಮಲ್ಸ್ ಆಫ್ ದ ಕೋಲ್ಡ್ ಕ್ಲೈಮೆಟಿಕ್ ಝೋನ್ ಆರ್ ಕೋಲ್ಡ್ ಕ್ಲೈಮೆಟಿಕ್ ಏರಿಯಾ, ಇವು ಲ್ಯಾಂಡ್ ಮೇಲೆ ಬದುಕುವಂಥವು. ದೇ ಆರ್ ಹ್ಯಾವಿಂಗ್ ಶಾರ್ಟರ್ ಇಯರ್ ಆ್ಯಂಡ್ ಶಾರ್ಟರ್ ಲಿಮ್ಸ್ ವಿಚ್ ಈಸ್ ಕಾಲ್ಡ್ ದಟ್ ಪ್ರಿವೆಂಟ್ಸ್ ದ ಲಾಸ್ ಆಫ್ ಹೀಟ್ ಆ್ಯಂಡ್ ದಿಸ್ ರೀಪ್ರೆಸೆಂಟ್ಸ್ ದ ಅಲೆನ್ಸ್ ರೂಲ್. ಇನ್ನು ನೀರು ಒಳಗೆ ಬದುಕುತ್ತಿದ್ರೆ ಏನಿರ್ತದೆ? ಅಕ್ವಾಟಿಕ್ ಮ್ಯಾಮಲ್ಸ್ ಲಿವಿಂಗ್ ಇನ್ ದ ಕೋಲ್ಡರ್ ಕ್ಲೈಮೇಟ್, ದೇ ಹ್ಯಾವ್ ಅ ಥಿಕ್ ಲೇಯರ್ ಆಫ್ ಫ್ಯಾಟ್. ಚರ್ಮದ ಕೆಳಗಡೆಗೆ ಒಂದು ಅಡಿಷ್ನಲ್ ಫ್ಯಾಟ್ ಲೇಯರ್ ಇರ್ತದೆ. This is called blubber, and blubber is present below their skin. Below the skin, the aquatic mammals of the cold climate are having a thick layer of the fat which is called blubber, and this blubber acts as insulator and reduces the loss of heat from the body. ಈ ಬ್ಲಬರು ಇನ್ಸುಲೇಟರ್, ಅಬ್ಸಾರ್ಪ್ಷನ್ ಆಫ್ ದ ಹೀಟನ್ನು ಅಬ್ಸಾರ್ಬ್ ಮಾಡ್ಕೋತದ. ಸೊ ದ್ಯಾಟ್ ಇವನ್ ದೋ ಕ್ಲೈಮೆಟಿಕ್ ಕಂಡೀಷನ್ ಈಸ್ ವೆರಿ ಕೂಲ್, ದೇ ಕ್ಯಾನ್ ಸರ್ವೈವ್ ಇನ್ ದ ಕೋಲ್ಡರ್ ಕ್ಲೈಮೇಟ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಬ್ಲಬರ್. ಸಿ, ಇದು ಐಸ್ ಮೇಲೇ ಇರೋ ಅಂಥದ್ದು, ಫುಲ್ಲೆಲ್ಲ ನೀರೊಳಗೆ ಐಸ್ ಆಗಿರ್ತದೆ. ಅಷ್ಟು ಕೋಲ್ಡ್ ಕ್ಲೈಮೇಟ್ ಒಳಗೂ ಈ ಸೀಲ್ ಫಿಶ್ಶು ಆರಾಮಾಗಿ ಸರ್ವೈವ್ ಆಗ್ತದೆ. ನಾಟ್ ಓನ್ಲಿ ಸೀಲ್ ಫಿಶ್, ಎನಿ ಅದರ್ ಅಕ್ವಾಟಿಕ್ ಮ್ಯಾಮಲ್, ಇಫ್ ಇಟ್ ಈಸ್ ಲಿವಿಂಗ್ ಇನ್ ದ ಕೋಲ್ಡರ್ ಕ್ಲೈಮೆಟಿಕ್ ಝೋನ್, it is having the blubber below its skin, and that blubber acts as insulator. With these adaptations, the mammals are surviving in the colder climatic zones with the help of Allen's rule, having shorter ear and shorter limb to reduce the heat loss, with the help of blubber below the skin which acts as insulator and absorbs the heat. ಬಾಡಿಯಿಂದ ಬಹಳಷ್ಟು ಹೀಟು ಲಾಸ್ ಆಗಿ ಹೊರಗಡೆಗೆ ಹೋಗೋ ಥರ ಇದು ಮಾಡೋದಿಲ್ಲ. ಇಟ್ ಪ್ರಿವೆಂಟ್ಸ್ ದ ಹೀಟ್ ಲಾಸ್, ಇಟ್ ರೆಡ್ಯೂಸಸ್ ದ ಹೀಟ್ ಲಾಸ್ ಸೊ ದ್ಯಾಟ್ ದ ಆನಿಮಲ್ ಕ್ಯಾನ್ ಸರ್ವೈವ್ ಇನ್ ದ ಕೋಲ್ಡರ್ ಕ್ಲೈಮೆಟಿಕ್ ಏರಿಯಾ. ರಿಮೆಂಬರ್, ಬೋತ್ ದ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಬಿಹೇವಿಯರಲ್ ಅಡಾಪ್ಟೇಷನ್ಸ್. ಅಂದರೆ ನಡವಳಿಕೆ ಒಳಗೂ ಅಡಾಪ್ಟೇಷನ್ಸ್ ಇರ್ತಾವ. ದಿಸ್ ಈಸ್ ವೆರಿ ಸಿಂಪಲ್. ನಾಟ್ ಓನ್ಲಿ ಫಾರ್ ಮ್ಯಾನ್, ವಿ ಥಿಂಕ್ ವಿ ಆರ್ ಮೋರ್ ಸುಪೀರಿಯರ್ ಅಮಂಗ್ ಆಲ್ ದ ಆ್ಯನಿಮಲ್ಸ್. ಅಫ್ಕೋರ್ಸ್ ಮ್ಯಾನ್ ಇಸ್ ದ ಇಂಟೆಲಿಜೆಂಟ್ ಅಂತ ಹೇಳಿ ನಾವೇ ಹೇಳ್ಕೋತೀವಿ. ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿದರೆ ನಾವೇನಷ್ಟು ಇಂಟೆಲಿಜೆಂಟ್ ಅಲ್ಲ ಅನ್ನೋದು ನನ್ನ ಒಪಿನಿಯನ್. ನಾವು ಮಾತಾಡ್ತೀವಿ, ಟೆಕ್ನಾಲಜಿನ ಬಳಸ್ಕೋತೀವಿ, ಈ ಥರದ್ದೇನೋ ನಮ್ಮ ಹತ್ರ ಇಂಟೆಲಿಜೆನ್ಸ್ ಅದ. ಬಟ್ ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿದರೆ, ಇಫ್ ಐ ಟೇಕ್ ದ ಎಕ್ಸಾಂಪಲ್ ಆಫ್ ಕೆಮೆಲಿಯಾನ್, ಇಮ್ಯಾಜಿನ್ ವಾಟ್ ಈಸ್ ಇಟ್ಸ್ ಕೆಪಾಸಿಟಿ. ಅದು ಯಾವ ಥರದ ಎನ್ವೈರ್ಮೆಂಟ್ ಒಳಗೆ ಇರ್ತದೆ ಅದರದೇ ಕಲರನ್ನು ಬಾಡಿಗೆ ಇಮಿಟೇಟ್ ಮಾಡ್ಕೋತದೆ. ಇಸ್ ಇಟ್ ನಾಟ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್? ಈಸ್ ದೇರ್ ಕೆಪಾಸಿಟಿ, ಈಸ್ ದೇರ್ ದ್ಯಾಟ್ ಕೆಪಾಸಿಟಿ ಇಸ್ ಫೌಂಡ್ ಇನ್ ಹ್ಯೂಮನ್ಸ್. ನಮಗೆ ಆ ಥರ ಮಾಡ್ಕೊಳಿಕ್ಕಾಗ್ತದ? ವಿ ಕಾಂಟ್ ಚೇಂಜ್ ಅವರ್ ಬಾಡಿ ಸ್ಕಿನ್ ಕಲರ್ ಅಕಾರ್ಡಿಂಗ್ ಟು ದ ಸರೌಂಡಿಂಗ್ ಎನ್ವೈರ್ಮೆಂಟ್. ಬಟ್ ಕೆಮೆಲಿಯಾನ್ ಆ್ಯಂಡ್ ಸಮ್ ಫಿಶಸ್, ಫ್ರಾಗ್ಸ್, ದೇ ಹ್ಯಾವ್ ದ ಎಬಿಲಿಟಿ. ಈಗ ಗ್ರೀನ್ ಎನ್ವೈರ್ಮೆಂಟ್ ಒಳಗಿತ್ತ ಟು ಗೆಟ್ ಪ್ರೊಟೆಕ್ಟೆಡ್ ಫ್ರಮ್ ದ ಪ್ರಿಡೇಟರ್, ಅಂದರೆ ಬೇರೆ ಯಾವುದೋ ಒಂದು ಪಕ್ಷಿ ಅದನ್ನು ತಿನ್ನಬಾರ್ದು, ಅದರಿಂದ ಎಸ್ಕೇಪ್ ಆಗೋ ಸಂಬಂಧ ತನ್ನ ಬಾಡಿನ ಆ ಲೀಫ್ ಕಲರ್ ಜೊತೆಗೆ ಮ್ಯಾಚ್ ಮಾಡ್ಕೋತದ. ಸ್ಯಾಂಡ್ ಒಳಗೆ ಸೇರಿಕೊಂಡ್ರೆ ಸ್ಯಾಂಡ್ ಕಲರನ್ನು ಇಮಿಟೇಟ್ ಮಾಡ್ತದೆ.
ಈ ಥರದ್ದು ಸ್ಪೆಷಲ್ ಅಡಾಪ್ಟೇಷನ್ಸು ಮನುಷ್ಯನಿಗೆ ಇಲ್ಲ. ದೇ ಆರ್ ಫೌಂಡ್ ಇನ್ ಅದರ್ ಆ್ಯನಿಮಲ್ಸ್. ಸೊ ಲೆಟ್ ಅಸ್ ಗೋ ಫಾರ್ ಬಿಹೇವಿಯರಲ್ ಅಡಾಪ್ಟೇಷನ್ಸ್. ನಡವಳಿಕೆ ಒಳಗೂ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಬರ್ತದ. ಯಾವುದು ಇದಕ್ಕೆ ಪರ್ಟಿಕ್ಯುಲರ್ ಎಕ್ಸಾಂಪಲ್? ಸೊ ವಿತ್ ರೆಸ್ಪೆಕ್ಟ್ ಟು ಬಿಹೇವಿಯರಲ್ ಅಡಾಪ್ಟೇಷನ್ಸ್, ದ ಎಕ್ಸಾಂಪಲ್ ಆಫ್ ಡೆಸರ್ಟ್ ಲಿಸಾರ್ಡ್, ಫೆರಿನೋಝೋಮಾ ಅಂತ ಕರೀತಾರೆ. ಸಿ ಹೌ ಡ್ರೈ ಇಟ್ಸ್ ಬಾಡಿ ಈಸ್, ಕಂಪ್ಲೀಟ್ಲಿ ಕವರ್ಡ್ ಬೈ ಸ್ಪೈನ್ಸ್, ಆ್ಯಂಡ್ ಇಟ್ ಈಸ್ ವೆರಿ ಸಕ್ಸಸ್ಫುಲಿ ಸರ್ವೈವಿಂಗ್ ಇನ್ ದ ಡೆಸರ್ಟ್. ಏನು ಮಾಡ್ತದೆ? ಡೆಸರ್ಟ್ ಲಿಸಾರ್ಡ್ಸ್ ಆರ್ ಕನ್ಫರ್ಮರ್ಸ್. ಟರ್ಮೇ ಇಂಡಿಕೇಟ್ ಮಾಡ್ಲಿಕ್ಕತ್ತದ. ಅಂದರೆ ದೇ ಚೇಂಜ್ ದೇರ್ ಬಾಡಿ ಟೆಂಪ್ರೇಚರ್, ಕಾನ್ಸ್ಟಂಟ್ ಬಾಡಿ ಟೆಂಪ್ರೇಚರನ್ನು ಮೇಂಟೈನ್ ಮಾಡಲ್ಲ. ಹೆನ್ಸ್ ದೇ ಕೋಪ್ ಅಪ್ ವಿತ್ ದ ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟ್ ಬೈ ಬಿಹೇವಿಯರಲ್ ಅಡಾಪ್ಟೇಷನ್ಸ್. ಕನ್ಫರ್ಮರ್ ಇರೋದ್ರಿಂದ ಎನ್ವೈರ್ಮೆಂಟ್ ಭಾಳ ಸ್ಟ್ರೆಸ್ಫುಲ್, ಪರ್ಟಿಕ್ಯುಲರ್ಲಿ ಟೆಂಪ್ರೇಚರ್ ಭಾಳಷ್ಟು ಹೈ ಆಯಿತು ಅಥವಾ ಭಾಳ ಲೋ ಆಯಿತು ಅಂದರೆ ಇದನ್ನು ಮೇಂಟೈನ್ ಮಾಡಲಿಕ್ಕೆ ಅದು ಯಾವ ಅಡಾಪ್ಟೇಷನ್ಸನ್ನು ಮಾಡ್ಕೊಂಡದ? ಇಟ್ ಈಸ್ ಅಡ್ಜಸ್ಟೆಡ್ ಆರ್ ಇಟ್ ಈಸ್ ಶೋಯಿಂಗ್ ದ ಬಿಹೇವಿಯರಲ್ ಅಡಾಪ್ಟೇಷನ್ಸ್. ವಾಟ್ ಈಸ್ ದ್ಯಾಟ್? ಸಿ, they bask in the sun and absorb the heat when their body temperature is low. What it means? ಈಗ ಈ ಡೆಸರ್ಟ್ ಲಿಸಾರ್ಡ್ದು ಬಾಡಿ ಟೆಂಪ್ರೇಚರು ಸುತ್ತಮುತ್ತಲಿರೋ ಟೆಂಪ್ರೇಚರ್ಗಿಂತ ಕಡಿಮೆ ಆಗ್ಯದ ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ಇಮ್ಯಾಜಿನ್ ದ ಬಾಡಿ ಟೆಂಪ್ರೇಚರ್ ಆಫ್ ದಿಸ್ ಲಿಸಾರ್ಡ್ ಈಸ್ ಲೆಸ್ ದೆನ್ ದಟ್ ಆಫ್ ಸರೌಂಡಿಂಗ್ ಎನ್ವೈರ್ಮೆಂಟ್. ಏನು ಮಾಡ್ತದೆ? ಇಟ್ ಎಕ್ಸ್ಪೋಸಸ್ ಇಟ್ಸ್ ಬಾಡಿ ಟು ದ ಸನ್. ಅದನ್ನೇ ಇಲ್ಲಿ ಏನಂತ ಮೆನ್ಷನ್ ಮಾಡ್ಯದ? ದೇ ಬಾಸ್ಕ್ ಇನ್ ದ ಸನ್. ಅಂದರೆ ಎಲ್ಲಿ ಸನ್ಲೈಟು ಭಾಳಷ್ಟು ಶಾರ್ಪಾಗಿ ಬರ್ತಿರ್ತದೆ ಅಂಥ ಜಾಗದೊಳಗೆ ಬಾಡಿನ ಎಕ್ಸ್ಪೋಸ್ ಮಾಡ್ಕೋತಾವ. ಯಾವಾಗ? ವೆನ್ ದೇರ್ ಬಾಡಿ ಟೆಂಪ್ರೇಚರ್ ಈಸ್ ಲೋ, ಬಾಡಿ ಟೆಂಪ್ರೇಚರ್ ಕಡಿಮೆ ಆದಾಗ. ಬಟ್ ಮೂವ್ ಇನ್ ಟು ಶೇಡ್ ವೆನ್ ದ ಆಂಬಿಯಂಟ್ ಟೆಂಪ್ರೇಚರ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ನೋಡ್ರಿ ಎಷ್ಟು ಇಂಟೆಲಿಜೆಂಟ್ ಅದ. ನಾವು ಮಾತ್ರ ಬಿಸಿಲಿದ್ದಾಗ ಬಿಸಿಲಿರೋ ಜಾಗದಿಂದ ಬಿಟ್ಟು ನೆರಳಿಗೆ ಬರ್ತೀವಿ ಅಂತಲ್ಲ, ಇದು ಏನು ಮಾಡ್ಲಿಕ್ಕತ್ತದ? ವೆರಿ ಇಂಟೆಲಿಜೆಂಟ್. ಬಾಡಿ ಟೆಂಪ್ರೇಚರ್ ಡಿಕ್ರೀಸ್ ಆದರೆ ತನ್ನ ಬಾಡಿನ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡ್ತದ. ಸೊ ದ್ಯಾಟ್ ಅಗೇನ್ ಬಾಡಿ ಟೆಂಪ್ರೇಚರ್ ಇನ್ಕ್ರೀಸಸ್ ಅಕಾರ್ಡಿಂಗ್ ಟು ದ ಸರೌಂಡಿಂಗ್ ಎನ್ವೈರ್ಮೆಂಟ್. ಇಫ್ ದ ಬಾಡಿ ಟೆಂಪ್ರೇಚರ್ ಇನ್ಕ್ರೀಸಸ್, ಹೊರಗಡೆ ಟೆಂಪ್ರೇಚರಿಗೆ ಕಂಪೇರ್ ಮಾಡಿದರೆ, ಅಂದರೆ ಎನ್ವೈರ್ಮೆಂಟಲ್ ಟೆಂಪ್ರೇಚರಿಗೆ ಕಂಪೇರ್ ಮಾಡಿದಾಗ ಬಾಡಿ ಟೆಂಪ್ರೇಚರ್ ಬೈ ಚಾನ್ಸ್ ಇನ್ಕ್ರೀಸ್ ಆಗಿದ್ದರೆ, ಸಿ ಹೌ ಇಂಟೆಲಿಜೆಂಟ್, ಇಟ್ ಮೂವ್ಸ್ ಇನ್ ಟು ಶೇಡ್, ತನ್ನನ್ನೇ ತಾನು ಬಚ್ಚಿಟ್ಕೋತದೆ. ಅಂದರೆ ಸ್ಯಾಂಡ್ ಒಳಗಡೆ ಹೋಗಿ ಅವು ತಗೊಂಡು ಕೂಡ್ತದೆ. ನೆರಳಿರೋವಂಥ ಪ್ರದೇಶದೊಳಗೆ ತನ್ನ ಬಾಡಿನ ಮುಚ್ಚಿಟ್ಕೋತದೆ. ಅಂದರೆ ಏನಾಗ್ತದೆ ಈಗ? ವೆನ್ ಇಟ್ ಈಸ್ ಇನ್ ದ ಶೇಡ್, ವೆನ್ ಇಟ್ ಮೂವ್ ಇನ್ ಟು ದ ಶೇಡ್, ಅಲ್ಟಿಮೇಟ್ಲಿ ಟೆಂಪ್ರೇಚರ್ ಡಿಕ್ರೀಸಸ್. ambient temperature starts increasing. It move into the shade when the ambient temperature increases. ಸುತ್ತಮುತ್ತಲಿನ ಟೆಂಪ್ರೇಚರು ಭಾಳಷ್ಟು ಹೈ ಆಗ್ಲಿಕ್ಕತ್ತು ಅಂತ ಅನಿಸಿದರೆ ಸೀದಾ ತನ್ನ ಬಾಡಿನ ಏನು ಮಾಡ್ಕೋತದ? ಶೇಡ್ ಒಳಗೆ ಹೋಗಿ ಹೈಡ್ ಮಾಡ್ಕೋತದ. ಬೈ ಎಕ್ಸ್ಪೋಸಿಂಗ್ ದ ಸನ್, ಬೈ ಎಕ್ಸ್ಪೋಸಿಂಗ್ ಇಟ್ಸ್ ಬಾಡಿ ಟು ದ ಸನ್ ಆ್ಯಂಡ್ ಬೈ ಹೈಡಿಂಗ್ ದ ಬಾಡಿ ಇನ್ ದ ಶೇಡ್, this particular desert lizard, it is maintaining the temperature through the behavior. Some species are capable of burrowing into the soil and hide and escape from the above ground heat. ಅಂದರೆ ಸರ್ಫೇಸದ ಮೇಲೆ, ಅಬೌವ್ ದ ಗ್ರೌಂಡ್, ಸರ್ಫೇಸದ ಮೇಲೆ ಟೆಂಪ್ರೇಚರು ಭಾಳ ಅಂತ ಅನಿಸಿದಾಗ, ಇಲ್ಲಿ ನೋಡ್ರಿ, ಲುಕ್ ಎಟ್ ದಿಸ್ ಇಮೇಜ್, ಸ್ಯಾಂಡ್ ಒಳಗೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾವ ಬಾಡಿನ. ಯಾವಾಗ? ಇಫ್ ದ ಸರೌಂಡಿಂಗ್ ಗ್ರೌಂಡ್ ಟೆಂಪ್ರೇಚರ್ ಇನ್ಕ್ರೀಸಸ್, ಅವು ತಗ್ಗು ಮಾಡಿಕೊಂಡು ಒಳಗಡೆ ಹೋಗಿ ಅವತ್ತು ಕುತ್ಕೋತಾವ, ಅಂದರೆ ಬಚ್ಚಿಟ್ಕೋತಾವ. ಮತ್ತು ಟೆಂಪ್ರೇಚರ್ ನಾರ್ಮಲಿಗೆ ಬಂತು ಅಂದರೆ ದೇ ಕಮ್ ಔಟ್ ಆಫ್ ದ್ಯಾಟ್ ಡಿಗ್, ಆ ತಗ್ಗಿನಿಂದ ಮತ್ತೆ ಹೊರಗಡೆಗೆ ಬರ್ತಾವ. ಈ ರೀತಿ ಬಿಹೇವಿಯರು, ಬೈ ಎಕ್ಸ್ಪೋಸಿಂಗ್ ದ ಬಾಡಿ ಟು ಸನ್, ಬೈ ಹೈಡಿಂಗ್ ದ ಬಾಡಿ ಇನ್ ಶೇಡ್, they always try to maintain the body temperature through the behavior. That is why this is behavioral adaptation. So these are the two examples, two adaptations
that I wanted to explain in the today's class. The one more adaptation is left, physiological and biochemical. Again, there are some examples given for those adaptations. That part I will explain in the next video. Thank you.